ಹುಬ್ಬಳ್ಳಿಯಲ್ಲಿ ತಲೆದಿರುವ ಮಚ್ಚು ಸಂಸ್ಕೃತಿ, ಗಾಂಜಾ ಸಂಸ್ಕೃತಿಗೆ ಪರಿಹಾರ ಏನು? ಇದಕ್ಕೆ ಸರ್ಕಾರ ಏನು ಮಾಡಬೇಕು? ಪೋಷಕರು ಏನು ಮಾಡಬೇಕು? ಪೊಲೀಸರು ಏನು ಮಾಡಬೇಕು? ಇದಕ್ಕೆಲ್ಲ ಉತ್ತರ ಇದೇ ಹುಬ್ಬಳ್ಳಿಯ ನಾಗರಿಕರು ಕೊಡ್ತಾರೆ. ಅವ್ರ ಹತ್ರ ಮಾತಾಡ್ತಾ ಹೋಗೋಣ. ನೇಹಾ ಅಣ್ಣ ಕೊಂದ ದಿನಾನೇ ಫಯಾಜ್ ಅವರಿಗೆ ಶೂಟ್ ಮಾಡಿದ್ರೆ ಇದಾಗ್ತಿರ್ಲಿಲ್ಲ ಅನ್ಸುತ್ತೆ. ಗಿರೀಶ್ ಅಣ್ಣವನು ಹುಟ್ಕೋತಿರ್ಲಿಲ್ಲ, ನೆಕ್ಸ್ಟ್ ಇನ್ನೊಬ್ಬನು ಇಂಥ ಹುಟ್ಕೋತಿರ್ಲಿಲ್ಲ ಅಂತ ಅನ್ಸುತ್ತೆ. ಆಮೇಲೆ ಪ್ರತಿಯೊಂದು ಸ್ಟೇಷನಲ್ಲಿ ರಾಜಕಾರಣಿಗಳದ್ದೇ ನಡೆಯೋದು. ಸ್ಟೇಷನಲ್ಲಿ ಕಾನೂನು ವ್ಯವಸ್ಥೆನೇ ಇಲ್ಲ. ನಾವು ಹೋಗಿ ಯಾವುದೇ ಸಣ್ಣದ ಒಂದು ಕೆಲಸ ಹಿಂಗೆ ಇದೆ ಸರ್ ಅಂತ ಹೋದಾಗ ಪ್ರತಿಯೊಂದು ಸ್ಟೇಷನ್ನಲ್ಲಿ ಹೇಳ್ತಾರೆ, ಯಾರ್ದೋ ಒಂದು ಕಾಲ್ ಬರುತ್ತೆ, ಅವಾಗ ನಮ್ಮನ್ನ ಅವಾಯ್ಡ್ ಮಾಡ್ತಾರೆ. ಹೊರಗಿರ್ರಿ, 10 ನಿಮಿಷ ಬಿಟ್ಟು ಬರ್ರಿ. ಇವೆಲ್ಲ ಇದೇ ಇವತ್ತಿಗೆ ಕಾರಣ ಆಗಿದೆ. ರಾಜಕೀಯ, ಒಂದು ಕಾನೂನು, ಒಂದು ಡಿಪಾರ್ಟ್ಮೆಂಟ್. ಏನಂತಾರ ಅವ್ರು, ನೀವೇನು ಓಟ್ ಹಾಕಿ ಕಳಿಸಿರಲ್ಲ, ಅವರು ಪೊಲೀಸರನ್ನ ಸುಮ್ಮನೆ ಬಿಟ್ಬಿಟ್ರೆ ಪೊಲೀಸರು ಚಲೋ ಕೆಲಸ ಮಾಡ್ತಾರ, ಆದ್ರೆ ಅವರೇ ಬಿಡಾಕತ್ತಿಲ್ಲ ಅಂತಾರ ಅವರು. ನೋಡ್ರಿ, ರಗಡ್ ಹುಬ್ಬಳ್ಳಿ ಧಾರವಾಡ ಮಂದಿ ಎಲ್ಲ ಭಾಳ ಹೋರಾಡಿದ್ರು. ಪೊಲೀಸರು ಏನನ್ನ ದಾದ ಮಾಡಲಿಲ್ಲ, ಬಾಯಿ ಮುಚ್ಚಿ ಕೆಲಸ ಮಾಡಿಬಿಟ್ರು. ಮುಚ್ಚಿದ್ರೆ ಇಲೆಕ್ಷನ್ ಬರಲಿ ಅಂದ್ರೆ ಇಲೆಕ್ಷನ್ ಮುಗೋದಿಂದ ಅದೇ ಕಾಲೇಜಿಂದ ಅವ್ನು ತಂದು ಕಿತ್ತೂರು ಚೆನ್ನಮ್ಮನ ಸರ್ಕಲ್ಲಿಗೆ ಪೀಸ್ ಮಾಡಿ ಅವ್ನು ಪೆಟ್ರೋಲ್ ಹಾಕಿ ಸುಟ್ಟು ಬಿಡ್ಬೇಕು ನೋಡಿ. ಕಾನೂನಂತೂ ಭಾಳ ಹಿಂದೆ ಉಳಿದ್ಬಿಟ್ಟಿದೆ ಸರ್. ಎಷ್ಟು ಇದು ಒಂದೇ ಅಲ್ಲ ಸರ್, ಮೇನ್ ಇರೋದೇನ ಕಾನೂನು ಸುವ್ಯವಸ್ಥೆ ಅಂದ್ರೆ ಸರ್, ಪ್ರತಿಯೊಂದು ಏರಿಯಾಕ್ಕೂ ಪೊಲೀಸ್ ಬಿಗಿ ಬಂದೋಬಸ್ತಿ ಮಾಡ್ಬೇಕಂತ ಹೇಳ್ತೀನಿ ಸರ್. ಆಮೇಲೆ ಪ್ರತಿಯೊಂದು ಕಡೆನೂ ಗುಟ್ಕಾ ಇದಂತೂ ಜಾಸ್ತಿ ಆಗಿಬಿಟ್ಟಿದೆ. ಗುಟ್ಕಾ ತಿನ್ನೋದು, ಪ್ರತಿಯೊಂದು ಅಂಗಡಿಯಲ್ಲಿ ನೋಡ್ರಿ ಗುಟ್ಕಾ ತಿನ್ನೋದು, ಚಿಕ್ಕ ಮಕ್ಕಳು ಗುಟ್ಕಾ, ಸೆಂದೆ, ಆಮೇಲೆ ಅಫೀಮು, ಗಾಂಜಾ. ಈಗ ನಾವು ಇರೋದು ಅಲ್ಲಿ ಗಂಟಿಕೇರಿ ಏರಿಯಾನ. ಈಗೇನು ಅಂಜಲಿ ಅಂಬಿಗೇರಿ ಇದಾರಲ್ಲ ಸರ್, ಅವ್ರ ಮನೆಯಿಂದ ನಮ್ಮ ಮನೆಗೆ ದೂರ ಇಲ್ಲ. ಅಲ್ಲೆಲ್ಲ ಬರೀ ಚಿಕ್ಕ ಮಕ್ಕಳು ಗುಟ್ಕಾ ತಿನ್ನೋದು, ಗಾಂಜಾ. ಈಗ ಆಲ್ರೆಡಿ ನಾವು ಕಂಪ್ಲೇಂಟ್ ಮಾಡೀವಿ, ಪೊಲೀಸರು ಬಂದು ಹೋಗ್ತಾರೆ ರೀ. ಅವಾಗ ಅವ್ರು ಹೋದಾಗ ಒಂದು 2 ದಿನ ಸುಮ್ಮನಿರ್ತಾರೆ, ಮತ್ತು 3ನೇ ದಿನಕ್ಕೆ ಮತ್ತೆ ತಮ್ಮದು ತಾವು ಬಂದು ಅಲ್ಲೆಲ್ಲ ಮನೆ ಬಿದ್ದುಬಿಟ್ಟವ್ರಿ, ಹಾಳು ಮನೆ ಬಿದ್ದಾವ. ಅಲ್ಲಿ ಹೋಗೋದು, ಇಸ್ಪೇಟ್ ಆಡೋದು, ಗಾಂಜಾ ಮಾಡೋದು. ದೇವಸ್ಥಾನ ಅನ್ನಂಗಿಲ್ಲ, ಮನೆ ಅನ್ನಂಗಿಲ್ಲ. ಇದುವರೆಗೂ ಈ ರೀತಿ ನಾವು ಗಂಟಿಕೇರಿ ಪೊಲೀಸ್ ಸ್ಟೇಷನ್ಗೆ ನಾವು ಭಾಳ ಸಲನೂ ಕಂಪ್ಲೇಂಟ್ ಮಾಡೀವಿ. ಬರ್ತೇವೆ, ಅವು ಬಂದಾಗ ಓಡೋಗ್ತಾರೆ, ನಾವು ಹಂಗೆ ಬಂದಾಗ ನಮಗೆ ಫೋನ್ ಮಾಡ್ರಿ ಅಂತ ಹೇಳ್ತಾರೆ. ಅಲ್ಲಿ ಫೋನ್ ಮಾಡಿದ್ದು ನಾವೇ ವಿಷಯ ಅಂತ ಗೊತ್ತಾದ್ರೆ ನಮ್ಮನ್ನೂ ಅಲ್ಲಿ ಇರಕ್ಕೆ ಕೊಡಂಗಿಲ್ಲ ಅವರು. ಪೊಲೀಸ್ ಡಿಪಾರ್ಟ್ಮೆಂಟ್ ಎಚ್ಚರಗೊಳ್ಬೇಕು. ಆಮೇಲೆ ಯಾವ ರಾಜಕಾರಣಿ ಒತ್ತಡದಿಂದ ಅವ್ರು ಯಾವ ಕೆಲಸನೂ ಮಾಡಿರಬಾರ್ದು. ಅದಕ್ಕೆ ನಾನೇನು ಹೇಳ್ತೇನೆ ರೀ, ಇಲ್ಲೇ ಒಂಥರ ದಕ್ಷ ಇರುವಂಥ ಒಬ್ಬ ಇನ್ಸ್ಪೆಕ್ಟರ್, ಕಮಿಷನರ್ ಆಗಲಿ, ಯಾರಿರಲಿ, IPS ಅವರು ಸಜ್ಜನಿದ್ರೆ ಒಳ್ಳೇದು. ಹುಬ್ಳಿ ಧಾರವಾಡ ಸುಧಾರಣೆ ಆಗ್ತೈತೆ ಅಂತ ನನ್ನ ಉದ್ದೇಶ. ಈಗ ಒಂದು ಹೆಣ್ಮಕ್ಳು ಅಡ್ಡಾಡೋದು ವಜ್ಜೆ ಆಗೈತ್ರಿ ರೋಡ್ನಾಗ. ಈಗ ಹಿಂಗೆ ಹಾಕೊಂತ ಹೋದ್ರೆ ಹೆಂಗ್ರಿ ಮನೆ ಹೋಗಿ ಅಂತ ಓಣ್ಯಾಗ ಮಾಡ್ಯಾನಂದ್ರೆ ಅವ ರೀ, ಅವ್ನು ಬಿಡ್ಬ್ಯಾಡ್ದ್ರಿ. ನಮ್ಮ ಕೈಯಾಗ ಕೊಡ್ರಿ, ಗೌರ್ಮೆಂಟ್ ಹಾಲ ನಮ್ಮ ಕೈಯಾಗ ಕೊಡ್ರಿ, ನಾವೇನು ಮಾಡೋದು ಮಾಡ್ತೀವಿ. ಈಗ ಹಿಂಗೆ ಮಾಡ್ಕೊಂತ ಹೋದ್ರಿ ಮುಂದೆ ಹೆಂಗ್ರಿ ನಮ್ದು? ಈ ನಮ್ಮ ಮನ್ಯಾಗ ಮಕ್ಳು ಅದಾವ್ರಿ, ನಮ್ಮ ಮನ್ಯಾಗ ಮಕ್ಳು ಅದಾವ, ಎಲ್ಲ ಮಕ್ಕಳು ಒಂದಾರಿ. ಹಿಂಗೆ ಮಾಡ್ಕೊಂಡ್ರೆ ಮಕ್ಳಿಗೆ ಭಯ ಹುಟ್ಟೈತ್ರಿ. ಈಗ ಇವ್ರದ್ದು ಆದದ ಕಾರಣ ಎಲ್ಲರಿಗೂ ಎದುರು ಕಟ್ಟೈತ್ರಿ. ಈಗ ನಾವು ಅಡ್ಡಾಡೋದು ರಗಡಾಗೈತ್ರಿ. ಈಗ ಹಿಂಗಾದ್ರೆ ಹೆಂಗ್ರಿ ಸರ್? ಒಂದು ಜೀವ ಕೊಲ್ತಾರ ಅಂದಮೇಲೆ ಅವ್ರು ಎಂಥ ಕೆಟ್ಟ ಜನ ರೀ. ಅದಕ್ಕೆ ಅವ್ರಿಗೆ ಶಿಕ್ಷೆ ಕೊಡ್ಬೇಕಂತಂದ್ರೆ ಒಂದೇದವ್ರು ಕೊಲೆ ಮಾಡಿರ್ತಾರಲ್ಲ, ಕಾನೂನು ಪ್ರಕಾರ ಅವ್ರಿಗೆ ಗಲ್ ಶಿಕ್ಷೆ ಆಗ್ಬೇಕು. ಕಾನೂನು ಪ್ರಕಾರ ಅವ್ರಿಗೆ ಗಲ್ ಶಿಕ್ಷೆ ಆಗ್ಬೇಕು. ಇಲ್ಲಿಕಂತ ಪಬ್ಲಿಕ್ನಾಗ ಕೊಡ್ಬೇಕು, ಎರಡೇ ರೀ. ಇಲ್ಲಪ್ಪ ಅಂತಂದ್ರೆ ಅವ್ರು ಹಿಂಗೆ ಮಾಡ್ಕೊಂತ ಹೋಗ್ತಾರೆ. ಅದು ಜೀವದ ಬೆಲೆ ಗೊತ್ತಿಲ್ಲ ಅವ್ರಿಗೆ. ಯಾರ್ದಾರೊಬ್ರು ಜೀವ ಕೊಲ್ಲಿದ್ರೆ ಗೊತ್ತಾಗ್ತೈತಿ, ಅವ್ನು ಯಾರು ಕೊಲೆ ಮಾಡಿರ್ತಾನ ಅವ್ನು ಗಲ್ ಶಿಕ್ಷೆ ಹಾಕ್ಬೇಕು. ಇಲ್ಲಿಕಂತ ಜನಗಳ ಮಧ್ಯದಾಗ ಕೊಡ್ಬೇಕು ಅವ್ರಿಗೆ, ಪಬ್ಲಿಕ್ ಒಳಗೆ ಕೊಡಬೇಕು. ಪಬ್ಲಿಕ್ ಒಳಗೆ ನಾವು ಏನು ಮಾಡ್ತೀವಿ. ಯಾವುದಾದ್ರೂ ಒಂದು ಗ್ರಂಥ, ಯಾವುದೇ ಧರ್ಮದವ್ರು ಇರಲಿ, ಅವ್ರ ಗ್ರಂಥದ ಒಂದು ಸ್ವಾಧ್ಯಯನ ಆಗಬೇಕು. ಮಕ್ಳಿಗೆ ನಾವು ಮನೆಯವ್ರ ಪೇರೆಂಟ್ಸ್ ನಮ್ಮ ಹತ್ರ ಇತ್ತಂದರೆ ಅದು ಮಕ್ಳಿಗೆ ಕಲಿಸ್ಬೋದು. ನಾವು ಆ ಮಕ್ಕಳಲ್ಲಿ ಅದು ಒಂದು ಸ್ವಲ್ಪ ಸ್ವಾಧ್ಯಯನ ಇರ್ಬೋದು, ಧರ್ಮ ಗ್ರಂಥ ಇರ್ಬೋದು. ಯಾವುದೇ ಒಂದು ಧರ್ಮ ಗ್ರಂಥದಲ್ಲೂ ನೀವು ಕೊಲೆ ಮಾಡಿ ಇದು ಮಾಡಿ ಅನ್ನೋದು ಇರೋದೇ ಇಲ್ಲ. ಅದರಲ್ಲಿ ಒಳ್ಳೆತನದಿಂದ ಜೀವನ ನಡೆಸಿ ಅನ್ನೋದು ಇರ್ತದೆ. ಹಾಗಾಗಿ ಸ್ವಾಧ್ಯಯನ ಮಾಡೋವಂಥದ್ದು ರೂಢಿ ಮಾಡಿಸ್ಬೇಕು, ಭಾವೈಕ್ಯತೆಯಿಂದ ಇರೋದಾಗಬೇಕು. ಈಗ ಸರ್ಕಾರ ಏನು ಮಾಡ್ಬೇಕಾಯ್ತು ಅನ್ನೋ ಕೂಡ ನಂದು ಒಂದು ಪರ್ಸ್ನಲ್ ಒಪಿನಿಯನ್ ಇದೆ. ವೈಯಕ್ತಿಕವಾಗಿ ನಾನು ಕೂಡ ಸರ್ಕಾರಕ್ಕೆ ಅಷ್ಟು ಹೇಳೋಷ್ಟು ದೊಡ್ಡವನಲ್ಲ, ಬಟ್ ಇದ್ರಾಗೆ ಸ್ವಲ್ಪ ತಿದ್ದುಪಡಿ ಮಾಡ್ಕೋಬೇಕಾಯ್ತು. ನಾನು ಏನು ಬೇಡ್ಕೊಂಡಿದ್ದೆ, ಮತ್ತೊಂದು ಕೇಸ್ ಮರ್ಕಳಿಸ್ಬಾರ್ದು, ನನ್ನ ಮಗಳಿಗೆ ಅಂತ್ಯ ಆಗಬೇಕು ಅಂತ ನಾನು ಬೇಡ್ಕೊಂಡೆ. ಆದರೂ ಕೂಡ ಮತ್ತೊಂದು ನನ್ನ ವಾರ್ಡ್ನಲ್ಲೇ ಏನು ನಾ ಮಹಾನಗರ ಪಾಲಿಕೆ ಸದಸ್ಯನಾಗಿದ್ದೀನಿ, ಅದೇ ವಾರ್ಡ್ನಲ್ಲೇ ಅಲ್ಲೇ ಬಂದು ಮುಂಜಾನೆ ಬೆಳಗ್ಗೆ 5 ಗಂಟೆಗೆ ಮರ್ಡರ್ ಆಕೈತೆ. ಸರ್ಕಾರಕ್ಕೆ ನಾನು ವಿನಂತಿ ಮಾಡಿದ್ದೀನಿ, ಈಗ ಯಾವ ರೀತಿ ನನಗೆ ಸ್ಪಂದಿಸಿರಿ ಅದೇ ರೀತಿಯೇ ಅಂಜಲಿ ಅಂಬಿಗೇರಿ ಅವ್ರಿಗೆ ಕೂಡ ಸ್ಪಂದಿಸಬೇಕು. ಮತ್ತು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಅದನ್ನು ಕೇಸ್ ರೆಫರ್ ಮಾಡಬೇಕು. ಅದು ಕೂಡ CID ತನಿಖೆ ಆಗಿ ಅವಂಗೂ ಕೂಡ ಗಲ್ಲಿಗೆ ಏರ್ಸಕ್ಕೆ ಸಾಧ್ಯ, ಗಲ್ಲಿಗೇರ್ಸ್ರಿ, ಇಲ್ಲ ಎನ್ಕೌಂಟರ್ ಮಾಡ್ರಿ ಅಂತ ನಾ ಬಿಡ್ತೀನಿ. ಎಲ್ಲ ಪಕ್ಷಗಳು ಅಧಿಕಾರಕ್ಕೆ ಬರ್ತವೆ. ಅಧಿಕಾರಕ್ಕೆ ಬಂದಾಗ ಎಲ್ಲ ಪ್ರತಿಪಕ್ಷಗಳು ಆರೋಪ ಮಾಡ್ತವೆ ಈ ಸರ್ಕಾರದ ವೈಫಲ್ಯ ಅಂತೇಳಿ. ಆದರೆ ಇಲ್ಲಿ ಬಲಿಯಾಗೋದು ಸಾರ್ವಜನಿಕರು, ಸಾಮಾನ್ಯ ಜನ, ಅಮಾಯಕರು. ಈ ನಿಟ್ಟಿನೊಳಗ ಇದು ಒಂದು ಎಚ್ಚೆತ್ತುಕೊಳ್ಳಲೇಬೇಕಾದಂಥದ್ದು. ಅದು ಆಡಳಿತ ಪಕ್ಷ ಇರಲಿ, ವಿರೋಧ ಪಕ್ಷ ಇರಲಿ. ಈ ಸೊಸೈಟಿ ಉಳಿಬೇಕಂದ್ರೆ
ಈ ಸೊಸೈಟಿ ಬೆಳಿಬೇಕು ಅಂತಂದ್ರೆ ಎಚ್ಚೆತ್ಕೊಳ್ಬೇಕು. ಆ ನಿಟ್ಟಿನೊಳಗೆ ಏನು ಪರಿಹಾರ ಸೂಚಿಸ್ತೀರಿ? ಇದು ಏನಂದರೆ ಇವತ್ತು ಭಾರತದಲ್ಲಿ ಕುಟುಂಬ ವ್ಯವಸ್ಥೆ ಶಿಥಿಲ ಆಗ್ತಾ ಇದೆ. ಅಂದರೆ ಕುಟುಂಬದ ಹಿಡಿತದಿಂದನೇ ಭಾರತ ದೇಶದಲ್ಲಿ ಒಂದು ಸಂಸ್ಕೃತಿ ಅನ್ನೋದು ಉಳಿದಿರೋದು. ಇವತ್ತು ತಂದೆ ತಾಯಿಗಳ ಭಯ ಮಕ್ಕಳಿಗಿರುತ್ತೆ, ಮಕ್ಕಳದ್ದು ಒಂದು ಸಹೋದರತೆ ಭಾವನೆ ಅಣ್ಣ ತಮ್ಮಂದಿರ ಜೊತೆಗೆ ಇರ್ತಾ ಇತ್ತು. ಆದರೆ ಇವತ್ತು ನ್ಯೂಕ್ಲಿಯಸ್ ಫ್ಯಾಮಿಲಿ ಆಗ್ತಾ ಇರೋದ್ರಿಂದ ಅಜ್ಜ ಅಮ್ಮನ ಕತೆ ಹೇಳ್ತಾ ಇದ್ರು, ಸಂಸ್ಕಾರ ಕೊಡ್ತಾ ಇದ್ರು. ಈ ರೀತಿಯ ಪದ್ಧತಿ ಇವತ್ತು ನಾವು ಕಾಣ್ತಾ ಇಲ್ಲ. ಕುಟುಂಬ ಇವತ್ತು ಮೊಬೈಲ್ಗಳ ಕತೆ ಹೇಳಲಿಕ್ಕೆ ಚಲೋ ಮಾಡಿದ್ರು. ನಮಗೆಲ್ಲ ಕೇಳಿದ್ರೆ ರಾಮಾಯಣ ಮಹಾಭಾರತದ ಕತೆಗಳನ್ನು ಹೇಳ್ತಾ ಇದ್ರು. ಈ ರೀತಿ ಕತೆಗಳನ್ನು ಹೇಳುವಂಥ ವ್ಯಕ್ತಿಗಳು ನಮ್ಮ ಮುಂದೆ ಇಲ್ಲ. ಈ ರೀತಿ ಕುಟುಂಬ ವ್ಯವಸ್ಥೆ ಏನು ಶಿಥಿಲ ಆಗಿದೆ, ಇದು ಒಂದು ಪ್ರಮುಖ ಕಾರಣವಾಗ್ತಾ ಇದೆ. ಅಷ್ಟೇ ಅಲ್ಲ, ಒಂದು ಗೋಪಾಲಕೃಷ್ಣ ಗೋಖಲೆ ಅವರು ಒಂದು ಮಾತನ್ನು ಹೇಳ್ತಾ ಇದ್ರು, ಪಬ್ಲಿಕ್ ಲೈಫ್ ಮಸ್ಟ್ ಬಿ ಕಲ್ಚರಲೈಸ್ಡ್ ಅಂತ. ಅಂದರೆ ಸಾಂಸ್ಕೃತಿಕವಾಗಿ ಸಾರ್ವಜನಿಕ ಲೈಫ್ ಹೆಂಗಿರಬೇಕು ಅಂತಂದರೆ ಇವತ್ತು ವೈಭವೀಕರಣದಿಂದ ಕೂಡಿದೆ. ಇವತ್ತು ಜನ ರಾಜಕೀಯಕ್ಕೆ ಬೇರೆ ಬೇರೆ ಸಂಗತಿಗಳಿಗೆ ಯಾಕಾಗತ್ತೆ ಅಂದರೆ ವೈಭವೀಕರಣದಿಂದ ಕೂಡಿದೆ. ಆದರೆ ಸಾಂಸ್ಕೃತಿಕವಾಗಿ ಇವತ್ತು ಪ್ರತಿಯೊಂದು ಕ್ಷೇತ್ರ ಬೆಳಿಬೇಕಾಗಿತ್ತು. ಆ ರೀತಿ ಕೆಲಸಗಳು ಆಗ್ತಾ ಇಲ್ಲ. ಇದಕ್ಕೆ ಸುಧಾರಣೆಗೆ ಒಂದು ಇರತಕ್ಕಂಥದ್ದು ಏನಂದರೆ ಕುಟುಂಬದ ವ್ಯವಸ್ಥೆ ಬಲಗೊಳ್ಳಬೇಕು. ಅದರ ಜೊತೆಗೆ ಕಾನೂನು ವ್ಯವಸ್ಥೆಯ ಭಯ ಅನ್ನೋದಿಲ್ಲ, ಕಾನೂನಿನ ಭಯ ಅನ್ನೋದೇ ಇಲ್ಲ. ಯಾಕೆ ಭಯ ಅನ್ನೋದು ಯಾಕಿಲ್ಲ? ಯಾರು ಇದನ್ನು ಭಯ ತೆಗೆದುಕೊಂಡು ಬರಬೇಕಾದಂಥವ್ರು? ಇದನ್ನು ಸಂಬಂಧಪಟ್ಟಂಥ ಅಧಿಕಾರಿಗಳು ಯೋಚನೆ ಮಾಡಿ ಸರಿಯಾದಂಥ ಕ್ರಮಗಳನ್ನು, ಕಠಿಣ ಕ್ರಮಗಳನ್ನು ಕೈಗೊಂಡಾಗ ಮಾತ್ರ ಹುಬ್ಬಳ್ಳಿಯನ್ನು ಕಾನೂನು ವ್ಯವಸ್ಥೆಯನ್ನು ತೆಗೆದುಕೊಂಡು ಬರಲಿಕ್ಕೆ ಸಾಧ್ಯ ಇದೆ. ಇಲ್ಲೇ ಏನ ನಮ್ಮ ಏಜಿನ ಹುಡುಗರು ಅಂದ್ರೆ 18, 19 ಇಲ್ಲ ಸಾಲಿ ಹುಡುಗರಾಗಲಿ, ಇವ್ರ ಜೊತೆ ಏನು ಮೇಲೆ ಗೈಡ್ ಮಾಡಕ್ಕೆ ದೊಡ್ಡವ್ರು ಇರ್ತಾರಲ್ಲ, ಇಲ್ಲಿ ಅವ್ರ ಕಡೆಯಿಂದ ತಪ್ಪಾಗ್ತೈತಿ. ನಾವು ಅನ್ಬೋದು ಈಗ ಫೋನಿಂದಾಗ ಆಗ್ತದೆ ಅಂತೇಳಿ. ಮೇನ್ ಇಲ್ಲೇ ಫ್ಯಾಮಿಲಿ ಅವರು ಒಂದು ಕಲ್ಚರ್ ಚಲೋ ಕೊಟ್ರೆ ಎಲ್ಲದಕ್ಕೊಂದಿರ್ತೀವಿ. ಈಗ ನಾವು ಅದೇ ಸ್ಟೂಡೆಂಟ್ಸ್, ನಾವು ಎಲ್ಲದಕ್ಕೂ ಮುಂದೆ ಹೋಗ್ತೇವೆ, ಮಾಡ್ತೀವಿ. ಯಾಕಂದ್ರೆ ನಮ್ಮ ಮನೆಗೆ ಸಂಸ್ಕಾರ ಚಲೋ ಕೊಟ್ಟಾರ. ಇಲ್ಲೇ ಒಂದು ಇಶ್ಯೂ ಏನಾಗದಂದ್ರೆ ಪೊಲಿಟಿಕಲ್ ಇನ್ಫ್ಲುಯೆನ್ಸ್ ಭಾಳ ಆಗದ. ಇಲ್ಲಿ ಏನೋ ಒಂದು ಸಣ್ಣ XYZ ಜಾಗದಲ್ಲಿ ಏನೋ ಒಂದು ಆತಂದ್ರೆ ಪಟಕ್ನ ಏನು ಮಾಡ್ತಾರೆ, ಪೊಲೀಸ್ ಸ್ಟೇಷನಿಗೆ ಹೋಗೋದಿಲ್ಲ. ಫಸ್ಟ್ ಅಲ್ಲಿಂದ ಏರಿಯಾ ಮ್ಯಾನೇಜ್ಮೆಂಟ್ ಅವ್ರು ನೋಡ್ಕೋತಾರೆ, ಇದೇನಾಗೈತಪ್ಪ ಹಿಂಗಾಗೈತೆ. ಇವತ್ತು ಪೊಲೀಸಿಗೆ ವ್ಯಾಲ್ಯೂ ಭಾಳ ಕಡಿಮೆ ಆಗಿಬಿಟ್ಟಿದೆ. ಇವತ್ತು ಪೊಲೀಸಿಗೆ ಅಷ್ಟು ವ್ಯಾಲ್ಯೂ ಇಲ್ಲ. ಪೊಲೀಸ್ ಲಾಸ್ಟ್ ಆಪ್ಷನ್ ಇಲ್ಲೇ, ಫಸ್ಟ್ ಆಪ್ಷನ್ ಇವತ್ತು ಪೊಲೀಸ್ ಉಳಿದಿಲ್ಲ. ಫಸ್ಟ್ ಓಣಿದಾಗ ಆಗತ್ತೆ, ಆಮೇಲೆ ಕಾಂಪ್ರಮೈಸ್ ಮಾಡಿದ್ರೆ ಸ್ಟೇಷನ್ ಹೋಗುವಂತ ತಗೋ ಈ ಮಟ್ಟಕ್ಕೆ ಬಂದದ ಇವತ್ತು. ನಾವು ರಿಕ್ವೆಸ್ಟ್ ಮಾಡೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಕಾಲೇಜ್ ಟು ಕಾಲೇಜ್ ಬರ್ಬೇಕು, ಬಂದು ಅವ್ರಿಗೆ ತಿಳಿಸ್ಬೇಕು ಹಿಂಗೆ ಐತಿ, ನೀವು ನಮ್ಗೆ ಹೇಳ್ರಿ, ನಾವು ಮಾಡಿಸ್ರಿ. ಒಂದು ಗ್ರಾಮ ಪಂಚಾಯತ್ದಾಗ ಸಿಸ್ಟಮ್ ಇರುತ್ತೆ, ಬಟ್ ಇಲ್ಲೇ ಇಲ್ಲ. ಅದಕ್ಕೆ ಪ್ಲೀಸ್ ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಪೊಲೀಸ್ ಇದಕ್ಕೊಂದು ಆಕ್ಷನ್ ತಗೋಬೇಕು. ಪೊಲೀಸ್ ಇಲಾಖೆ ಯಾವುದು ಒಂದು ಠಾಣಾ ವ್ಯಾಪ್ತಿಯಿಂದ ಹಿಡಿದು DCP ಕಮಿಷನರೇಟ್ ಹಂತದವರೆಗೆ ಯಾರ್ಯಾರು ಅಂತ ತಪ್ಪಿತಸ್ಥರಿರ್ತಾರೆ ಅವ್ರಿಗೆ ಕರೆದು ವಾರ್ನಿಂಗ್ ಮಾಡೋದು, 107, 110 ಮಾಡೋದು, ಮತ್ತೊಂದು ಗಡೀಪಾರ್ ಮಾಡೋದು, ಇಂಥ ಪ್ರಕ್ರಿಯೆಗಳು ನಿರಂತರವಾಗಿ ನಡೀತಾ ಇರ್ತವೆ. ಅಂತಹ ನಿರಂತರ ಪ್ರಕ್ರಿಯೆಗಳಲ್ಲಿ ರಾಜಕಾರಣಿಗಳ ಹಸ್ತಕ್ಷೇಪ ಆಗೈತಿ ಅನ್ನುವಂಥ ನಿಟ್ಟಿನೊಳಗೆ ಇಂಥ ಕ್ರೈಮ್ ಬೆಳೀತಾ ಇದ್ದಾವೆ ಅನ್ನುವಂಥದ್ದು ಒಂದು ಕಡೆ ವಾದ ಇರ್ಬೋದು. ಅದಕ್ಕೆ ನಿಷ್ಪಕ್ಷಪಾತವಾಗಿ ಪೊಲೀಸ್ ಇಲಾಖೆ ತನ್ನ ಕಾರ್ಯಾಚರಣೆ ಮಾಡೋಕೆ ಅವಕಾಶ ಮಾಡಿಕೊಡ್ಬೇಕು. ಗೃಹ ಇಲಾಖೆ ಅವ್ರಿಗೆ ಬೇಕಾದಂಥ ಎಲ್ಲ ಸವಲತ್ತು ಕಲ್ಪಿಸ್ಕೊಡ್ಬೇಕು ಅನ್ನುವಂಥದ್ದು ಒಂದು ಕಡೆ. ಬಟ್ ಯಾರು ರೌಡಿಗಳು ಇಂಥ ಹತ್ಯೆಗಳನ್ನು ಮಾಡಿಲ್ಲ. ಹೊಸ ಹತ್ಯೆಗಳನ್ನು ಮಾಡ್ತಾ ಹೋದಾಗ, ಇಂಥ ಪ್ರಕರಣಗಳು ನಡೀತಾ ಹೋದಾಗ ಅವ್ರು ರೌಡಿ ಇರೋದಿಲ್ಲ. ಅವ್ರಿಗೆ ಹೆಂಗೆ ಕರೆದು ಪೊಲೀಸರು ಹೇಳಕ್ಕೆ ಸಾಧ್ಯ ಆಗ್ತದ ಅನ್ನುವಂಥದ್ದು ಒಂದು ಪ್ರಮುಖವಾದಂಥ ವಿಷಯ ಆಗ್ತದೆ. ಸೊ ಅದಕ್ಕೆ ಇವತ್ತು ನಾವು ಮಠ ಮಾನ್ಯಗಳು ಹಿಂದೆ ನಿದರ್ಶನ ಆಗಿರ್ತಿದ್ವು. ಬುದ್ಧಿವಾದ ಹೇಳುವಂಥದ್ದು, ಪುರಾಣ ಪ್ರವಚನ ಹೇಳುವಂಥದ್ದು, ಕೀರ್ತನೆಗಳನ್ನು ಹೇಳುವಂಥದ್ದು, ಸ್ವಾಮಿ ವಿವೇಕಾನಂದರ ನೆನೆಸ್ಕೊಳ್ಳುವಂಥದ್ದು ಏನೇನೋ ನಡೀತಾ ಇದ್ವು. ಇವತ್ತು ಮಠ ಮಾನ್ಯಗಳ ಸಂಸ್ಕೃತಿನ ನೀಚ ಹಂತಕ್ಕೆ ಹೋಗಿದ್ದಕ್ಕೆ ಬಹುಶಃ ಸಾರ್ವಜನಿಕರು, ವಿದ್ಯಾರ್ಥಿಗಳು ಈ ಹಂತಕ್ಕೆ ಬಂದಿರ್ಬೋದು. ಬಹಳಷ್ಟು ಉದಾಹರಣೆಗಳು, ಮುರುಘಾ ಮಠದ ವಿಷಯ ತಗೋರಿ, ಗೋಕರ್ಣ ಮಠದ ವಿಷಯ ತಗೋರಿ, ಮಠ ಮಾನ್ಯಗಳಿಂದ ತಪ್ಪು ನಡೀತಾ ಇದಾವೆ ಅನ್ನೋತ್ಲೆ ನಾವ್ಯಾಕೆ ತಪ್ಪು ಮಾಡಬಾರಪ್ಪ ಅನ್ನುವಂಥ ಪರಿಜ್ಞಾನ ವಿದ್ಯಾರ್ಥಿಗಳ ಮೇಲೆ ಪ್ರಭಾವ ಬೀರದ ಅನ್ನುವಂಥದ್ದು ಬಹಳಷ್ಟು ಪ್ರಮುಖವಾದಂಥ ವಿಷಯ. ಹುಬ್ಬಳ್ಳಿ ಧಾರವಾಡದ ಹೆಣ್ಮಕ್ಳು ಏನು ಭಯದೊಳಗೆ ಸಿಕ್ಕೊಂಡ್ರ ರಾಜ್ಯ ಸರ್ಕಾರ ಇರ್ಬೋದು, ಪೊಲೀಸ್ ಇಲಾಖೆ ಕಣ್ಣು ಮುಚ್ಕೊಂಡು ಕುಂತಿದ್ದೆ, ಅದನ್ನು ಎಬ್ಸುವಂಥ ಕೆಲಸ ತಾವೇನು ಮಾಡ್ತಿದ್ದಿರಲ್ಲ. ಅದಕ್ಕೆ ನಿಮ್ಗೆ ನಮ್ಮ ಇಲ್ಲಿ ಸೇರ್ತಕ್ಕಂಥ ಎಲ್ಲರ ಪರವಾಗಿ ತುಂಬ ಧನ್ಯವಾದ ಹೇಳ್ತೀನಿ, ನ್ಯೂಸ್ ಫಸ್ಟ್ದವ್ರಿಗೆ, ಚಾನಲ್ದವ್ರಿಗೆ. ಮತ್ತು ಏನಪ್ಪ ಅಂದ್ರೆ ಇವತ್ತು ಪೊಲೀಸರು ಎಲ್ಲ ಗಾಂಜಾ ವ್ಯಾಪಾರಸ್ಥರ ಜೊತೆ ಶಾಮೀಲಾಗಿ ಮಾಮೂಲಿ ಇಟ್ಕೊಂಡ್ರ. ಗಾಂಜಾ ಮಾಮೂಲಿ ಇಟ್ಕೊಂಡು ಗಾಂಜಾ ಎಲ್ಲ ಕಡೆ ನಡೀತಾ ಇದೆ. ಗಾಂಜಾ ಬಂದ್ ಆದ್ರೆ ಚಾಕು ಚೂರಿ ಹಿಡಿಯೋದು ಬಂದ್ ಆಗ್ತೈತಿ. ಅದಕ್ಕಾಗಿ ಮೊದಲು ಪೊಲೀಸರು ಯಾರ್ಯಾರು ಕ್ರೈಮ್ದವ್ರು ಏನಾದ್ರಲ್ಲ ಮಾಮೂಲಿ ಇಟ್ಕೊಂಡ್ರಲ್ಲ ಅದನ್ನು ತಡೆ ಹಾಕಬೇಕು. ಈ ಮಾಧ್ಯಮ ಮುಖಾಂತರ ಅದನ್ನ ನಾನು ಹೇಳ್ತೀನಿ. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮೇಲೆ ಒತ್ತಡ ಹಾಕಬೇಕು. ಕೇಂದ್ರ ಸರ್ಕಾರ ಇಮಿಡಿಯೇಟ್ಲಿ ಕರ್ನಾಟಕದ ಇಡೀ ಆದಂಥ ಎನ್ಕೌಂಟರ್ ಇಶ್ಯೂ ಮಾಡಬೇಕು. ಯಾಕಂದ್ರೆ ಇದನ್ನ ಮಾಡಿದ್ರೆ ಒಂದು ಕಾನೂನು ಜಾರಿ ತರಲೇಬೇಕು. ಇದನ್ನ ಇದೇ ವಿಚಾರಣೆ ನಡೆಸ್ತಾ ಎನ್ಕೌಂಟರ್ ಮಾಡೋದು ಸಾಧ್ಯ ಇಲ್ಲ ಸರ್. ಈಗ ಅದನ್ನೇ ನಾನು ಹೇಳ್ತಾ ಇದ್ದೀನಿ. ನಾನು ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಮೇಲೆ ಒತ್ತಡ ಹಾಕಬೇಕು, ಕಾನೂನನ್ನ ತರಬೇಕು. ಈ ಕಾನೂನು ತಂದಾಗ ಎಲ್ಲ ಯುವತಿಯರು ಒಂದು ಬುದ್ಧಿ ಕಲಿಯುವಂತ ಕೆಲಸ ಆಗ್ತದೆ. ಈಗ ಯಾಕಂದ್ರೆ ಇದೇ ಮಣ್ಣಿ ಸ್ನೇಹ ಹತ್ಯೆ ಆದಾಗ ಇಲ್ಲಿ ಇಡೀ ರಾಜ್ಯದಂತ ಇಡೀ ಹುಬ್ಬಳ್ಳಿ ಧಾರವಾಡದಲ್ಲಿ ಹೋರಾಟ ನಡೀತಾ ಇದ್ರು ಕೂಡ ಕಾಲೇಜ್ನಲ್ಲಿ ಇವರು ಪಾಠ ಹೇಳ್ತಿದ್ದಾರೆ. ಮತ್ತೆ ಈಗ ವಿದ್ಯಾರ್ಥಿಗಳು ಹೋರಾಟ ಮಾಡಿ ಏನ್ ಮಾಡುದು? ಇವಾಗ ಕಾನೂನು ಎಲ್ಲರೂ ತಗೊಂಡೈತಿ, ಫಾಸ್ಟ್ ಟ್ರ್ಯಾಕ್ ಕೋರ್ಟು ಮಾಡೈತಿ, CID ಕೊಟ್ಟೈತಂತ ಆಗೈತ್ರಿ. ಆದ್ರೆ ಅದ್ರೊಳಗೆ ಸ್ವಲ್ಪ ತಿದ್ದುಪಡಿ ಮಾಡಿ ಇದು ಭಾಳ ಉದ್ದು ಹೋಗಲಾರ್ದ ಇನ್ನೊಬ್ಬರಿಗೆ ತಿಳುವಂಗ, ಇನ್ನೊಬ್ರು ಮಾಡಬಾರ್ದು ಅಂತ ಧೈರ್ಯನೂ ಮಾಡಬಾರ್ದು ಅಂತೇಳಿ ಆಗ್ಬೇಕು. ಆಗುದಲ್ರಿ ಅಂದ್ರೆ ಫಾಸ್ಟ್ ಟ್ರ್ಯಾಕ್ ತೆಗೆದು ಅದಕ್ಕಿಂತ
ಮುಂಚಿಂದ ಏನಾದರೂ ಆಕ್ಟಿವಿಟೀಸ್ ಮಾಡಿ ಕಾನೂನು ತಿದ್ದುಪಡಿ ಮಾಡಿ ಆದಷ್ಟು ಲಘುನ ಅದನ್ನ ಡಿಸಿಷನ್ ತಗೋಬೇಕು. ಭಾಳ ಉದ್ದೋಕು ಅಂತಂದ್ರೆ ಇದು ವಿಷಯ ಉದ್ದೋಕೊಂತ ಹೋಗ್ತೈತೆ ಅಂತ ಅನಿಸ್ತೈತೆ. ಸಾಕ್ಷಿಗಳು ಸತ್ತೋಗ್ತಾವ ಹಾ ಲೇಟ್ ಆದಂಗೆ. ನೈಟ್ ಅಡ್ಡಾಡ್ತಾ ಇದ್ರೆ ಯಾರಾದರೂ ಒಬ್ರು ಕಾಣಿಸಿದ್ರೆ ಅವ್ರಿಗೆ ಚೆಕ್ ಮಾಡ್ತಾರೆ ಪೊಲೀಸರು, ಎಲ್ಲಿಂದ ಬರ್ತಾ ಇದೆಯಪ್ಪ, ಎಲ್ಲಿ ಹೋಗ್ತಾ ಇದೆ ಅಂತ ಎಲ್ಲ ಚೆಕ್ ಮಾಡ್ತಾರೆ. ಅವನು 5:15 ಬಂದು ಕೊಲೆ ಮಾಡಿ ಹೋಗ್ತಾನಂದ್ರೆ ನಮ್ಮ ಪೊಲೀಸರು ಇತ್ತಂದ್ರೆ ಆ ಘಟನೆ ಆಗ್ತಿದ್ದಿಲ್ಲ. ಎಲ್ಲಿ ನೋಡಿದ್ರು ಪೊಲೀಸರು ಒಟ್ಟು ನೈಟ್ ಬಿಟ್ಟು ಮಾಡೋದಿಲ್ಲ. ಎಲ್ಲಾದ್ರೂ ಒಂದು ಕಡೆ ಹೋಗಿ ನೈಟ್ ಅಂತಾರೆ, ಒಂದು ಕಡೆ ಹೋಗಿ ಕುಂತು ಬಿಡ್ತಾರೆ. ನಾನು ಎಷ್ಟು ಸಲ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಹೇಳಿದೆ, ನೈಟ್ ಬೀಟು ಎಲ್ಲ ಕಡೆ ಕರೆಕ್ಟ್ ಟೈಮಿಂಗ್ ಮಾಡಿಸ್ರಿ, ನಿಮ್ಗೆ ಯಾರು ಅನುಮಾನ ಬರುತ್ತೆ ಅವ್ರನ್ನ ಚೆಕ್ ಮಾಡ್ರಿ ಅಂತ ನಾವು ಹೇಳಿದ್ರು ಸಹಿತ ಇದ್ರ ಬಗ್ಗೆ ಯಾರೂ ಗಮನ ಹರಿಸಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.